ಹಾಯ್ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ವಿನಂತಿ. ನಾನು ಮಾಡುವ ವಿಡಿಯೋಗಳನ್ನು ಶೇಕಡ 97.9% ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತುವುದನ್ನು ಮರೆಯಬೇಡಿ. ಈ ದಿನಾಂಕದಲ್ಲಿ ಹುಟ್ಟಿದವರು ಅಥವಾ ಈ ನಕ್ಷತ್ರದಲ್ಲಿ ಹುಟ್ಟಿದವರ ಮದುವೆ ಜೀವನ ಶೈಲಿ, ಮ್ಯಾರಿಡ್ ಲೈಫ್ ಚೆನ್ನಾಗಿರೋದಿಲ್ಲ. ಯಾರು 1, 10, 19, 28 ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಅವರ ಮದುವೆ ಜೀವನ ಶೈಲಿ ಶೇಕಡ 50% ಚೆನ್ನಾಗಿರೋಲ್ಲ. ಯಾರು 2, 11, 20, 29 ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಅವರ ಮದುವೆ ಜೀವನ ಶೈಲಿ ಶೇಕಡ 65% ಚೆನ್ನಾಗಿರೋದಿಲ್ಲ. ಯಾರು 3, 12, 21, 30 ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಇವರ ಮದುವೆ ಜೀವನ ಶೈಲಿ ಶೇಕಡ 60% ಚೆನ್ನಾಗಿರೋದಿಲ್ಲ. ಯಾರು 4, 13, 22, 31 ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಇವರ ಮದುವೆ ಜೀವನ ಶೈಲಿ ಶೇಕಡ 75% ಚೆನ್ನಾಗಿರೋದಿಲ್ಲ. ಯಾರು 5, 14, 23 ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಇವರ ಮದುವೆ ಜೀವನ ಶೈಲಿ ಶೇಕಡ 48% ಚೆನ್ನಾಗಿರೋದಿಲ್ಲ. ಯಾರು 6, 15, 24 ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಇವರ ಮದುವೆ ಜೀವನ ಶೈಲಿ ಶೇಕಡ 40% ಚೆನ್ನಾಗಿರೋದಿಲ್ಲ. ಯಾರು 7, 16, 25 ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಇವರ ಮದುವೆ ಜೀವನ ಶೈಲಿ ಶೇಕಡ 80% ಚೆನ್ನಾಗಿರೋದಿಲ್ಲ. ಯಾರು 8, 17, 26 ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಇವರ ಮದುವೆ ಜೀವನ ಶೈಲಿ ಶೇಕಡ 70% ಚೆನ್ನಾಗಿರುವುದಿಲ್ಲ. ಯಾರು 9, 18, 27 ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಇವರ ಮದುವೆ ಜೀವನ ಶೈಲಿ ಶೇಕಡ 80% ಚೆನ್ನಾಗಿರುವುದಿಲ್ಲ. ಯಾರದು ಕೃತಿಕಾ, ಉತ್ತರ ಪಾಲ್ಗುಣಿ, ಉತ್ತರಾಷಾಢ ನಕ್ಷತ್ರ ಆಗಿರುತ್ತದೆ ಅವರ ಮದುವೆ ಜೀವನ ಶೈಲಿ ಶೇಕಡ 50% ಚೆನ್ನಾಗಿರುವುದಿಲ್ಲ. ಯಾರದು ಶ್ರವಣ, ಹಸ್ತ, ರೋಹಿಣಿ ನಕ್ಷತ್ರ ಆಗಿರುತ್ತದೆ ಅವರ ಮದುವೆ ಜೀವನ ಶೈಲಿ ಶೇಕಡ 65% ಚೆನ್ನಾಗಿರುವುದಿಲ್ಲ. ಯಾರದು ಪುನರ್ವಸು, ವಿಶಾಖ, ಪೂರ್ವಭಾದ್ರ ನಕ್ಷತ್ರ ಆಗಿರುತ್ತದೆ ಅವರ ಮದುವೆ ಜೀವನ ಶೈಲಿ ಶೇಕಡ 60% ಚೆನ್ನಾಗಿರುವುದಿಲ್ಲ. ಯಾರದು ಹರಿದ್ರ, ಸ್ವಾತಿ, ಶತಭಿಷ ನಕ್ಷತ್ರ ಆಗಿರುತ್ತದೆ ಅವರ ಮದುವೆ ಜೀವನ ಶೈಲಿ ಶೇಕಡ 75% ಚೆನ್ನಾಗಿರುವುದಿಲ್ಲ. ಯಾರದು ಆಶ್ಲೇಷ, ಜ್ಯೇಷ್ಠ, ರೇವತಿ ನಕ್ಷತ್ರ ಆಗಿರುತ್ತದೆ ಅವರ ಮದುವೆ ಜೀವನ ಶೈಲಿ ಶೇಕಡ 48% ಚೆನ್ನಾಗಿರುವುದಿಲ್ಲ. ಯಾರದು ಭರಣಿ, ಪೂರ್ವಾಷಾಢ, ಪೂರ್ವ ಪಾಲ್ಗುಣಿಯ ನಕ್ಷತ್ರ ಆಗಿರುತ್ತದೆ ಅವರ ಮದುವೆ ಜೀವನ ಶೈಲಿ 40% ಚೆನ್ನಾಗಿರುವುದಿಲ್ಲ. ಯಾರದು ಅಶ್ವಿನಿ, ಮಖ, ಮೂಲ ನಕ್ಷತ್ರ ಆಗಿರುತ್ತದೆ ಅವರ ಮದುವೆ ಜೀವನ ಶೈಲಿ 80% ಚೆನ್ನಾಗಿರುವುದಿಲ್ಲ. ಯಾರದು ಅನುರಾಧ, ಪುಷ್ಯ, ಉತ್ತರ ಪಾದ ನಕ್ಷತ್ರ ಆಗಿರುತ್ತದೆ ಅವರ ಮದುವೆ ಜೀವನ ಶೈಲಿ ಶೇಕಡ 70% ಚೆನ್ನಾಗಿರುವುದಿಲ್ಲ. ಯಾರದು ಮೃಗಶಿರ, ಚಿತ್ತ, ಧನಿಷ್ಠ ನಕ್ಷತ್ರ ಆಗಿರುತ್ತದೆ ಅವರ ಮದುವೆ ಜೀವನ ಶೈಲಿ ಶೇಕಡ 80% ಚೆನ್ನಾಗಿರುವುದಿಲ್ಲ. ಮದುವೆ ಜೀವನ ಅನ್ನುವುದು ಪವಿತ್ರ ಸಂಬಂಧ. ಈ ಸಂಬಂಧದಲ್ಲಿ ನಂಬಿಕೆ ಅನ್ನುವುದು ಪ್ರಮುಖ ಪಾತ್ರ ವಹಿಸುತ್ತದೆ. ಅದಕ್ಕೆ ನಂಬಿಕೆಯಿಂದ, ಪ್ರೀತಿಯಿಂದ, ಹೊಂದಾಣಿಕೆಯಿಂದ ಕೂಡಿಕೊಂಡು ಒಬ್ಬರಿಗೊಬ್ಬರು ಕಷ್ಟ ಸುಖದಲ್ಲಿ ಭಾಗಿಯಾದರೆ ಖುಷಿಯಿಂದ 100 ವರ್ಷಗಳ ಕಾಲ ಸಂತೋಷವಾಗಿರಬಹುದು. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ. ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು, ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ.